ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ಅಮ್ಮ ಮಾ ಜನನಿ ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ಅಮ್ಮ ಕಾಣದಾದಳೆ ಜನನಿ ಅಮ್ಮ ನಿನ್ನ ವಿರಹದಿಂದ ದುಃಖಿಸಬಲ್ಲದೆ ರಾಮನು ಜನನಿ ಅಮ್ಮ ನಿನ್ನ ವಿರಹದಿಂದ ದುಃಖಿಸಬಲ್ಲದೆ ರಾಮನು ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ಅಮ್ಮ ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಜನನಿ ಅಮ್ಮ ಕಾಂಚನ ಮೃಗವ ಬಯಸಿದೆ ಕಾಂಚನ ಮೃಗವ ಬಯಸಿದೆ ಏನ ಪೇಳಲಿ ರಾಮಗೆ ಏನ ಪೇಳಲಿ ರಾಮಗೆ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವರುಣ ಇನ್ನೇಗೆ ತೋರಲಿ ಮುಖವರುಣ ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ಅಮ್ಮ ಕಾಣದಾದಳೆ ಲಕ್ಷ್ಮಣ, ಗೋದಾವರಿ ತೀರ್ಥದಲ್ಲಿ ಎಲ್ಲೆಲ್ಲ ಹುಡುಕಿದರೂ ಮಾತೆಯವರ ಸುಳಿವೇ ಸಿಗಲಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಮೋಸವಾಯಿತು ಅಣ್ಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಈಗೇನು ಮಾಡಲಿ? ಎಲ್ಲಿ ಹುಡುಕಲಿ? ಸೀತಾ, ಎಲ್ಲಿರುವೆ ಮನೋಹರೇ? ಲಕ್ಷ್ಮಣ, ಆರಾ
ಮಮ ಪ್ರಾಣನಾಯಕಿಯೇ ತೋರೆದಲ್ಲಿ ಓದೆ ಸೀದಾ ಆರಾಮದೋಳು ನಿನ್ನ ಆರು ಕದ್ದೊಯ್ದರು ದೂರ ಮುಗಂಗಳೇ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಓದೆ ಸೀದಾ ಸೀದಾ ರಾಮಚಂದ್ರ. ಅಣ್ಣ, ಯಾವುದೋ ಒಂದು ಪಕ್ಷಿಯು ಇಲ್ಲಿ ಬಿದ್ದಂತೆ ತೋರುತ್ತಿರುವುದು ಇದೇನಾದರೂ ಮಾತೆಯವರನ್ನು ನುಂಗಿರಬಹುದೇ? ನೋಡೋಣ, ನಡೆಯೋಣ. ತಡೆ ಲಕ್ಷ್ಮಣ, ರಾಮಚಂದ್ರ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾನೆ. ಬಳಿಗೆ ಹೋಗಿ ಯಾರೆಂದು ವಿಚಾರಿಸೋಣ. ಹಾಗೇ ಆಗಲಿ, ನಡೆಯೋಣ. ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾನು ದಶರಥನ ಪುತ್ರ ರಾಮಚಂದ್ರ. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದಶಕಂಠ ರಾಮನನ್ನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾ ಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ಹಾ ಜಟಾಯು, ನನಗೋಸ್ಕರವಾಗಿ ಮರಣ ಹೊಂದಿದೆಯಾ? ಲಕ್ಷ್ಮಣ ಅಣ್ಣ, ನೋಡಿದೆಯಾ? ಈ ಜಟಾಯು ನಮಗೆ ಸಹಾಯ ಮಾಡಲು ಬಂದು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯಕ್ರಿಯೆಯನ್ನು ನಡೆಸಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಹಾಗೆಯೇ ಆಗಲಿ ಅಣ್ಣ. जानकी शोभा काये सीता
ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಸೀತೆಯ ಸುಳಿವೇ ಇಲ್ಲ. ಸೀತೆಯನ್ನಗಲಿ ನಾನು ಜೀವಿಸಲು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಅಣ್ಣ, ಪ್ರಾಜ್ಞನಾದ ನೀನೇ ಹೀಗೆ ದುಡುಕಿದ್ರೆ ಹೇಗಣ್ಣ? ನಮ್ಮಂತಹರ ಗತಿ ಏನಣ್ಣ? ಅಣ್ಣ ನಡೆಯಣ್ಣ, ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಮಾತೆಯವರ ನೆಲೆ ನೋಡಿಕೋಣ. ನಡಿ. ಇನ್ನೆಲ್ಲಿ ದೊರಕುವಳು ಲಕ್ಷ್ಮಣ, ಇನ್ನೆಲ್ಲಿ ದೊರಕುವಳು ನನ್ನ ಸೀತೆ? ಕಂಡಿರೆ
ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿದೆ ಪಲ್ಲವಾದರೆಯ ಎನ್ನ ಸೀತೆಯ ಕಂಡಿದೆ ಸೀತಾ ಲಕ್ಷ್ಮಣ ಅಣ್ಣ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಶಿಷ್ಠರು, ಮಾತೆಯವರು ರಾಮ ರಾಮ ಸೀತೆ ಎಲ್ಲಿ, ಜನಕ ಸುತೆ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಈ ಅಪಮಾನವನ್ನು ತಾಳಲಾರೆ ಲಕ್ಷ್ಮಣ, ತಾಳಲಾರೆ. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ. ಅಣ್ಣ ಅಗ್ರಜ, ಪ್ರಾಜ್ಞನಾದ ನೀನೇ ದುಡುಕಿದರೆ ಹೇಗೆ? ನಡೆಯಣ್ಣ, ನಾನು ನಿನ್ನನ್ನು ಹಿಂಬಾಲಿಸುವೆನು. ಓ ಆಂಜನೇಯ! ಆಂಜನೇಯ! ಇದೋ ಬಂದೆ ಒಡೆಯ. ಬೇಗ ಬಾ, ಬೇಗ ಬಾ! ಆಂಜನೇಯ! ಏನಾಯಿತು? ಅಲ್ಲಿ ನೋಡು, ಯಾರೋ ಇರುವರು ಋಷಿ ಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರನ್ನು ಜಾಗೃತೆಯಾಗಿ ಹಿಂದಕ್ಕೆ ಕರೆದುಕೊಂಡು ಬಾ. ಹಾಗೆ ಆಗಲಿ ಒಡೆಯ. ಓ ಆಂಜನೇಯ, ಹೋಗು! ಓ ಮುನಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಹಿಂತಿರುಗಿ, ಹಿಂತಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಹೂಡು ಬಾಣವನ್ನು ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಕೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಮೂಡುತ್ತಿರುವವು. ಆದ ಕಾರಣ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆನಂತರ ಮುಂದೆ ಹೋಗೋಣವೇ? ಹಾಗೇ ಆಗಲಿ ಅಣ್ಣ. ಆಹಾ ಆಹಾ ಆಹಾ, ನೋಡಿ ನಾ ದಳದಂತೆ ಹೊಳೆವ ಕೈಗಳುಳ್ಳ, ನೋಡಿ ನಾ ದಳದಂತೆ ಹೊಳೆವ ಕೈಗಳುಳ್ಳ, ನೋಡಿ ನಾ ದಳದಂತೆ ಹೊಳೆವ ಕೈಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ ಭಾನುಚಂದ್ರರಂ ಬೆರಗುಗೊಳಿಸಿರುವ, ಭಾನುಚಂದ್ರರಂ ಬೆರಗುಗೊಳಿಸಿರುವ ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾವು ಬೆರಗುಗೊಂಡು ನಾನು, ಕಂಡು ಕಂಡು ನಾವು ಬೆರಗುಗೊಂಡು ನಾನು ಕಂಡ ದಿವ್ಯಮೂರ್ತಿಗಳ, ಕಣ್ಣಾರ ಕಂಡ ದಿವ್ಯಮೂರ್ತಿಗಳ, ಕಣ್ಣಾರ ಕಂಡ ದಿವ್ಯಮೂರ್ತಿಗಳ ಕಂಡೇ ದಿವ್ಯಮೂರ್ತಿಗಳ. ಆಹಾ, ಏನು ಆಶ್ಚರ್ಯವಿದು! ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯಿತೆಂದರೆ
ಇವರಾರೋ ಮಹಾನುಭಾವರಂತೆ ಕಾಣುವರು. ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾಗುಗಳನ್ನು ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಇಂದ್ರೋಪೇಂದ್ರರೇ. ಒಂದು ವೇಳೆ ರಜತಗಿರಿಯ ನಿಲಯನಾಗಿ, ರಂಜಿತಕಾಯನಾಗಿ, ರಮಣೀಯವದನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ ಈತನೇ ಹರನಾಗಿರುತ್ತೊಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತ ಹರನ ಶಿರದಿಂದ ಇಳಿದು ಈ ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಮತ್ತಿನ್ಯಾರಾಗಿರಬಹುದು? ಪದ್ಮನಯನನು, ಪ್ರಸನ್ನವದನನು, ಪದ್ಮ ಸಂಭವನಾಗಿ ಕುಳಿತಿರುವ ಆ ಸರಸಿಜೋದ್ಭವನೇ. ಕರದಿ ಕಂಠಾಣಿ ಪಿಡಿದಿಲ್ಲ, ತುಳಸಿ ಜಪಸರ ಮಾಲೆಗಳಿಲ್ಲ, ಮೇಲ್ಸಿರುವು ನಾಲ್ಕಿಲ್ಲ. ಅಂದ ಮೇಲೆ ಈತನು ಆ ಬ್ರಹ್ಮದೇವನೂ ಅಲ್ಲ. ಮತ್ತಿನ್ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನ ಸ್ವರೂಪನಾದ ಆ ಶ್ರೀಮನ್ನಾರಾಯಣನೇ. ಕರಶಂಕ ಚಕ್ರಗದ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿಯಿಲ್ಲ, ಮಣಿ ಮುಕುಟ ರತ್ನಾಂಬರವ ಧರಿಸಿಲ್ಲ. ಪಣಿಶ್ರಾಹಿ ಪ್ರಹ್ಲಾದವರದ ಈತನಲ್ಲ, ಈತನಲ್ಲ, ಈತನಲ್ಲ. ಮತ್ತಿನ್ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಖಾಮೃಗವನ್ನು ನೋಡಿದೆಯಾ? ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದಾನೆ. ಆಹಾ, ಏನು ಆಶ್ಚರ್ಯ! ಲಕ್ಷ್ಮಣ, ಆತನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳನ್ನು ನೋಡು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿವೆ. ಏನು ಆಶ್ಚರ್ಯವಿದು? ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ಗೆ. ಇಂತಿವರ ನುಡಿಯ, ಇವರ ನುಡಿಯ, ಇಂತಿವರ ನುಡಿಯ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ. ಆ ಆ ಆ ಎಮ್ಮಮ್ಮ ಮುನ್ನುನ್ನ ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ಆ ನುಡಿ ಬಿಡದಿ ಸಮ್ಮತವಾಯಿತು ತಿಳಿಯೇ. ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ನಿಡದಿ ಸಮ್ಮತವಾಯಿತು ತಿಳಿಯೇ. ಆಹಾ, ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ. ಆ ಆ ಆ ಎನ್ನ ರಕ್ಷಿಸುವ ದೊರೆ ಬಂದ.
ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ. ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ. ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ. ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯು ಎನಗೊಲಿದು ಪ್ರತ್ಯಕ್ಷನಾದ. ಏನು ಆಶ್ಚರ್ಯ ಇದು! ಈ ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ್ದ ಮಾತುಗಳು ಇಂದಿಗೆ ಸತ್ಯವಾಯಿತೆ. ಮಗು ಆಂಜನೇಯ, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರರೆಂತಲೂ ಅವರ ಸೇವೆ ಮಾಡಿ ಧನ್ಯನಾಗು ಎಂತಲೂ ಹೇಳಿದ್ದರು. ಆದುದರಿಂದ ಇವರು ಅವರೇ ಆಗಿರಬಹುದೇ? ವಿಚಾರಿಸಿ ನೋಡುವೆನು. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಪೇಳಿ. ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯಮಾದ ತಮ್ಮ ನಾಮಧೇಯವನು ಪೇಳಿ. ಕುಲದಶ್ರೀ ದಶರಥಾಂಗಿಗನ ಪುತ್ರರೈ ನಾವೋ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಚಿರದಿ ಚಿರವಲ್ಕಗಳೇಕೆ ವನಗಳಿ ಶ್ರಮದಿ ಸಂಚರಿಸಲೇಕೆ. ವನವಾಸವನನು ಭವಿಸೆ ವರ್ಷ ಈ ವನವಾಸವನನು ಭವಿಸೆ. ಈ ರೂಪದಿಂದಿರಲಮ್ಮ ಜನಕನಾಜ್ಞೆ. ಹೋಗಿರಲ್ಲಿಗೆ ಮುಂದೆ ಹೋಗಿರಲ್ಲಿಗೆ ಮುಂದೆ ಪಾವನಾತ್ಮನೆ ಕೇಳಿ. ಹೋಗಿರಲ್ಲಿಗೆ ಮುಂದೆ ಪಾವನಾತ್ಮರ ಕೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು.
ಕತ್ತೊಯ್ದ ಪಾಪಿ ರಾವಣ ನಿನ್ನ ಪತ್ನಿಯನ್ನು ಕತ್ತೊಯ್ದ ಪದವರಿಯಲಿ ಹೋಗುತ್ತಿಯವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವು ನೋಡಿರಯ್ಯ ಅನಿತಾದೊಡೆ 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 ಆಭರಣಗಳಾರವು ನೋಡಿರಯ್ಯ ಆರ್ತಧ್ವನಿಯಲೋರ್ವಳು ಎಸೆಗಳಲ್ಲಿ ಆಳಲ್ಲಿ ಅಕಟ 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 ಕಟ ಕಂಡೆನ ಸೀತೆಯನಾಭರಣಗಳ ಅಕಟ ಕಟ ಕಂಡೆನ ಸೀತೆಯನಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ಅಯ್ಯ ದೇವ ಯಾರಾದೊಡೆ 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 ಎಮ್ಮ ಪ್ರಾಣ ಬೇರಲ್ಲ ವಾಯುನಂದನನು ನಾನು ಪರಮ ರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರೋ ಮನೆಗೂ ರಿಕ್ತಹಸ್ತನಾಗಿ ಹೋಗಬಾರದೆಂದೂ ಶ್ರುತಿ ಸಮ್ಮತ. ಆದುದರಿಂದ ಇಲ್ಲಿಯೇ ದೊರೆಯಬಹುದಾದ ಕೆಲವು ಫಲಪುಷ್ಪಾದಿಗಳನ್ನು ತಂದು ಇವರಿಗೆ ಸಮರ್ಪಿಸಿ ಧನ್ಯನಾಗುವನು.
ಮೇಘಶ್ಯಾಮಲಂಬುಜಾತನಯನಂ ವಿಸ್ತೀರ್ಣ ವಕ್ಷಸ್ಥಳೇ ಮೇಘಶ್ಯಾಮಲಂಬುಜಾತನಯನಂ ವಿಸ್ತೀರ್ಣ ವಕ್ಷಸ್ಥಳೇ ಬಾಹುದ್ವಂದ್ವ ವಿರಚಿತ ಸುವದನ ಶೋಣಂ ಗ್ರಿವಂಚೇಂದ್ರ ನಾನಾಲಂಕಾರ ಭೂಷಣಯುತ ಕೋದಂಡ ಪಾಣ್ಯಾಚ್ಯುತಂ ತ್ರೈಲೋಕ್ಯ ಪ್ರತಿಮಾನ ಸುಂದರತ್ವಂ ಶ್ರೀರಾಮಚಂದ್ರ ಪ್ರಭೋ ರಾಮ 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 रामाय रामभद्राय रामचंद्राय वेदसे रामाय रामभद्राय रामचंद्राय वेदसे नाथाय रघुनाथाय सीताय पदे नमस्ते 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 भो राघवा दाशरथे पाहि मां पाहि ಹೇ ದೇವ, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೊಂದು ತಿಳಿಸುವೆಯಾ? ಪ್ರಭು, ಕೇಸರಿ ಎಂಬ ಕವಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಪ್ರಭು, ಇದು ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವರು. ತಾವು ದಯಮಾಡಿ ಅಲ್ಲಿಗೆ ಆಗಮಿಸಿದರೆ ಆತನಿಗೂ ತಮಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ ಕಾರಣ ನಿನ್ನ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬರುವೆಯಾ? ತಮ್ಮಪ್ಪಣೆಯಂತಾಗಲಿ ಪ್ರಭು. ಓಹೋ ಒಡೆಯ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ ಬೇಗ ಬಾ. ಇಲ್ಲಿ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ಶ್ರೀರಾಮ ಲಕ್ಷ್ಮಣರು ಬಂದಿರುವರು. ಅವರ ಬಳಿ ನಿನ್ನ ಕಷ್ಟಗಳನ್ನೆಲ್ಲ ಹೇಳಿಕೋ, ನಿಮ್ಮ ವಂಶವೇ ಪಾವನವಾಗುವುದು. ಒಂದೇ ಆಂಜನೇಯ, ಒಂದೇ. ರಾಮ ನಿನ್ನಯ ದರ್ಶನ ಹಾದಿಗೆ, ರಾಮ ನಿನ್ನಯ ದರ್ಶನ ಹಾದಿಗೆ, ರಾಮ ನಿನ್ನಯ ದರ್ಶನ. ಪ್ರೇಮ ನಿನ್ನಯ ಸೇವೆಯು ಆದಿಂದಿ, ಪ್ರೇಮ ನಿನ್ನಯ ಸೇವೆಯು ಆದಿಂದಿ, ರಾಮ ನಿನ್ನಯ ದರ್ಶನ. ಪ್ರಭು, ಸ್ವಾಮಿ ದೀನನ ಮೊರೆಯಾಲಿಸ ಬಂದು, ಸ್ವಾಮಿ
ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ನೀನು ಇಲ್ಲಿ ವಾಸಿಸಲು ಕಾರಣವೇನು? ಪ್ರಭು, ಕಿಷ್ಕಿಂಧಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ನಮ್ಮ ಅಗ್ರಜನು ಆತನ ವಿರುದ್ಧ ಯುದ್ಧಕ್ಕೆ ನಿಂತನು. ಆ ದುಂದುಬಿ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮ ಅಗ್ರಜನು ಆತನನ್ನು ಹಿಮ್ಮೆಟ್ಟಿ ಹೋದನು. ಪ್ರಭು, ನಾನು ಸಹ ಅವರನ್ನು ಹಿಂಬಾಲಿಸಿಕೊಂಡು ಹೋದೆ. ಆ ದುಂದುಬಿ ರಾಕ್ಷಸನು ಒಂದು ದೊಡ್ಡ ಗುಹೆಯೊಳಕ್ಕೆ ಓಡಿ ಹೋದನು. ನಮ್ಮ ಅಗ್ರಜನು ನನ್ನನ್ನು ಗುಹೆಯ ಮುಖ್ಯ ದ್ವಾರದಲ್ಲಿ ಕಾವಲಿರಿಸಿ ನಮ್ಮ ಅಗ್ರಜನು ಕೂಡ ಒಳಕ್ಕೆ ಹೋದು. ವರ್ಷ ಕಾಲ ಕಳೆದರೂ ಯಾರೊಬ್ಬರೂ ಹೊರಕ್ಕೆ ಬಾರಲಿಲ್ಲ. ವರ್ಷದ ನಂತರ ಆ ಗುಹೆಯೊಳಗಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ಕಂಡು ನಾನು ನಮ್ಮ ಅಗ್ರಜನೇ ಮೃತಪಟ್ಟಿರಬಹುದೆಂದು ತಿಳಿದು ಆ ಗುಹೆಯ ದ್ವಾರಕ್ಕೆ ದೊಡ್ಡದಾದ ಬಂಡೆಯೊಂದನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕಕ್ಕೆ ಸಿದ್ಧನಾದೆ. ನಂತರ ಆ ದುಂದುಬಿ ರಾಕ್ಷಸನನ್ನು ಕೊಂದ ನಮ್ಮಣ್ಣನು ನಾನು ಗುಹೆಯ ಮುಖ್ಯ ದ್ವಾರದಲ್ಲಿ ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿದ್ದಾನೆ ಎಂದು ಕೋಪಗೊಂಡು ನನ್ನನ್ನು ಕೊಲ್ಲಲೆತ್ತಿಸಿದನು. ನಾನು ಆತನಿಗೆದಿರಿ ಈ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿ ಎಲ್ಲಿಯೂ ನಿಲ್ಲಲು ನೆಲೆ ಸಿಕ್ಕದೆ ಕಡೆಯದಾಗಿ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿರುವನು. ಪ್ರಭು, ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಅವನು ಇಲ್ಲಿಗೆ ಬಾರದಿರಲು ಕಾರಣ? ಪ್ರಭು, ಆ ರಾಕ್ಷಸನ ಕಳೆಯ ಬರಗಳನ್ನು ಕಿಚ್ಚೆಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಮಹರ್ಷಿಗಳು ಕೋಪಗೊಂಡು ಕುಪಿತರಾಗಿ ಯಾರು ನಮ್ಮ ಆಶ್ರಮವನ್ನು ಅಪವಿತ್ರಗೊಳಿಸಿರುವರೋ ಅವರೇನಾದರೂ ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರವೋಳಾಗಲಿ ಎಂದು ಶಾಪವಿತ್ತಿರುವರು. ಪ್ರಭು, ಆದ್ದರಿಂದ ಆತನು ಮಾತ್ರ ಇಲ್ಲಿಗೆ ಬರಲಾರನು. ಪ್ರಭು. ಸುಗ್ರೀವರಾಜ, ಹೇಳು. ಅದು ಅಲ್ಲದೆ ನಮ್ಮ ಅಗ್ರಜನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಹೌದು. ಹಾಗಾದರೆ ಅವನು ಶಿಕ್ಷಾರ್ಹನೇ. ಸರಿ, ಕರೆ ಆ ವಾಲಿಯನ್ನ. ಅವನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಆಗಲಿ ಪ್ರಭು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಆತನ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿದೆ. ಪ್ರಭು, ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಇದೋ ನೋಡು. ಈಗ ನಿನ್ನ ಅನುಮಾನ ಪರಿಹಾರವಾಯಿತು. ಆಯ್ತು ಪ್ರಭು, ಆಯ್ತು. ಹಾಗಾದ್ರೆ ಕರೆ ಆ ವಾಲಿಯನ್ನ. ಆಂಜನೇಯ, ಶ್ರೀರಾಮರು ಹೇಳಿದ ಹಾಗೆ ವಾಲಿಯನ್ನು ಯುದ್ಧಕ್ಕೆ ಕರೆಯೋಣವೇ? ಇಲ್ಲ ಯುದ್ಧ ಮಾಡಲು ಹೋಗೋಣವೇ? ಕರೆಯವನನ್ನು ಯುದ್ಧಕ್ಕೆ. ನಿನ್ನ ಧೈರ್ಯದ ಮೇಲೆ ಕರೆಯುತ್ತಿರುವೆ. ಮತ್ತೊಮ್ಮೆ ಹೇಳುತ್ತಿರುವೆ. ಆಂಜನೇಯ, ನಿನ್ನ ಧೈರ್ಯದ ಮೇಲೆ ಕರೆಯುವೆ. ಧಾರಾಳವಾಗಿ ಕರೆಯುತ್ತದೆ. ನೀನು ಎಲ್ಲಿ ಹೋಗಬಾರದು. ಹೋಗುವುದಿಲ್ಲ, ಇಲ್ಲಿ ಇರುತ್ತೇನೆ. ಹಾಗಾದ್ರೆ ಎಲ್ಲಿ ನನ್ನ ಗದೆ? ತೆಗೆದುಕೊಡಿ. ಆಂಜನೇಯ, ಒಡೆಯ, ನೀನು ಇಲ್ಲೇ ಇರಬೇಕು. ಖಂಡಿತವಾಗಿ. ಮತ್ತೊಮ್ಮೆ ಕೇಳುತ್ತಿರುವೆ. ಖಚಿತವಾಗಿ. ಇಲ್ಲವೋ ಏಡಿಯಾದ ವಾಲಿ, ಈ ದಿನ ಜೀವಗಳ್ಳನಂತೆ ಎಲ್ಲಿ ಅಡಗಿ ಕುಳಿತಿರುವೆಯೋ? ಬಾರೋ ಯುದ್ಧಕ್ಕೆ ಬಾರೋ. ಎಲ್ಲವೋ ಏಡಿ ಸುಗ್ರೀವ, ಬಾರಿ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತಗೊಂಡರು ಪುನಃ ಯುದ್ಧಕ್ಕೆ ಬರಮಾಡುವೆಯ ಮದಂದ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿವೆನೋ. ಇಂದಿಗೆ ನಿನ್ನ ಆಯುಷು ಮುಗಿದೆಂದು ತಿಳಿ. ಅಂತಿಮ ಸಂಸ್ಕಾರಕ್ಕೆ
ಸಕಲವನ್ನು ಸಿದ್ಧತೆ ಮಾಡಿಕೊಂಡು ನಂತರ ಸಿದ್ಧನಾಗೋದಕ್ಕೆ. ಹೋಗೋದ್ರೆ ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧ. ನಿಲ್ಲು, ಗದಾ ಯುದ್ಧಕ್ಕೆ. ಈ ಪ್ರಚಂಡ ಶಕ್ತಿಶಾಲಿಯಾದ ವಾಲಿಯನ್ನು ಯುದ್ಧಕ್ಕೆ ಬರಮಾಡುವೆಯ ಮದಂದ. ಸೋದರನೆಂಬ ಭಾತೃತ್ವ ಭಾವದಿಂದ ನಿನಗೆ ಜೀವದಾನ ಮಾಡಿದ್ದೇನೆ. ಹೋಗು, ಏಕೆ ಹೊಡೆಯ? ಶಾಂತನಾಗು, ಶಾಂತನಾಗು. ಸಾಕು, ಈ ಹೊಡೆತಗಳು ಸಾಕು, ಇವರ ಸಹವಾಸವು ಸಾಕು. ಅವರು ಬಂದ ದಾರಿಯಲ್ಲಿ ಹಿಂದಿರುಗಿ ಹೋಗುವಂತೆ ಹೇಳಿಬಿಡು ಆಂಜನೇಯ, ಹೇಳಿಬಿಡು. ಒಡೆಯ, ಶಾಂತನಾಗು. ಇದರಲ್ಲೇನೋ ವಿಚಾರವಿರಬೇಕೆಂದು ತೋರುವುದು. ನಾನೇ ವಿಚಾರಿಸುವೆನು, ಶಾಂತನಾಗು ಒಡೆಯ. ದೇವ, ಅಯ್ಯೋ ಶ್ರೀರಾಮಚಂದ್ರ, ಏನಿ ವಿಷಮ ಪರೀಕ್ಷೆ ಸ್ವಾಮಿ? ಭಯ ಪಡಬೇಡ ಸುಗ್ರೀವರಾಜ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದಿದ್ದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ನಿನ್ನ ಕೊರಳಲ್ಲಿರುವ ಹಾರವನ್ನು ಸುಗ್ರೀವನಿಗೆ ತೊಡಿಸು. ಅಯ್ಯೋ ಅಯ್ಯೋ. ಸುಗ್ರೀವರಾಜ, ಈಗ ಕರೆ ವಾಲಿಯನ್ನು ಧೈರ್ಯವಾಗಿ ಕರೆ. ಆಂಜನೇಯ, ಈ ಹಾರವನ್ನು ಧರಿಸಿದ ಮಾತ್ರದಿಂದ ನನಗೆ ನವಚೈತನ್ಯ ಉಂಟಾಗಿರುವುದು. ಹಾಗಾದರೆ ಇದು ವಿಜಯ ಮಾಲೆಯೇ ಸರಿ ಒಡೆಯ. ಹೋಗೋದ್ರಿ ಓಲಿಯನ್ನು ಯುದ್ಧಕ್ಕೆ ಕರೆಯೋಣವೇ? ಕರೆ, ಈ ಬಾರಿ ಅವನನ್ನು ಖಂಡಿತವಾಗಿ ವಧೆ ಮಾಡುವಂತೆ ಕರೆ. ಎಲವೋ ಏಡಿಯಾದ ವಾಲಿ, ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನೊಡನೆ ಯುದ್ಧ ಮಾಡಿ ಗೆದ್ದೇನೆಂದು ಹಿರಿ ಗುತ್ತಿರುವೆಯ? ಈಗ ಬಾರೋ ನೋಡೋಣ ಯುದ್ಧಕ್ಕೆ. ಬಾರೋ ಯುದ್ಧಕ್ಕೆ. ಇಲ್ಲವೋ ಏಡಿ, ಈಗ ತಾನೇ ನನ್ನಿಂದ ಹೊಡೆತಗಳನ್ನು ತಿಂದು ಅಲ್ಲೂ ಅಲ್ಲೂ ಕಿರಿತಿರಲ್ವೋ ಮತಾಂಧ. ಪದೇ ಪದೇ ನನ್ನನ್ನು ಯುದ್ಧಕ್ಕೆ ಬರಮಾಡುತ್ತಿರುವುದನ್ನು ಗಮನಿಸಿದರೆ ನಿನ್ನ ಹಿಂದೆ ಯಾರೋ ಬೆಂಬಲಿಗರಿರಬೇಕು. ಯಾರು ಆ ಬೆಂಬಲಿಗರು? ಯಾರು? ಮೊದಲು ಅವರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ. ಯಾವ ಯುದ್ಧವನ್ನು ಮಾಡಬಯಸುವೆ? ನಿಲ್ಲು, ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ.
ಅಣ್ಣ ಅಣ್ಣ ಯಾರು ಮರೆಯಲ್ಲಿ ನಿಂತು ಬಾಣವನ್ನು ನೋಡಿದವರು ಯಾರು? ನನ್ನ ಮುಂದೆ ಬಂದು ನಿಲ್ಲಬಾರದೆ? ನಾನು ದಶರಥನ ಪುತ್ರ ರಾಮಚಂದ್ರ. ಪ್ರಭು ರಾಮಚಂದ್ರ, ಮೊರೆಯಲ್ಲಿ ನಿಂತು ಬಾಣ ಹೊರಡಲು ಕಾರಣವೇನು? ಆದರೆ ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಅದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗಿಸಬಾರದೆಂದು ತಿಳಿದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಬೇಕಾಯಿತು. ಪ್ರಭು ರಾಮಚಂದ್ರ, ಕಪಿಗಳಾದ ನಮಗೆ ವಾವ್ಯವರಸಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ ಪ್ರಭು? ಅಲ್ಲದೆ ಈಗ ನನ್ನ ಸಹೋದರ ಸುಗ್ರೀವನ ಸಖ್ಯವನ್ನು ಬೆಳೆಸಲು ಕಾರಣವೇನು ಪ್ರಭು? ದುರುಳನಾದ ದಶಕಂಠನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿರುವನು. ಸೀತಾನ್ವೇಷಣೆ ಕಾರ್ಯಕ್ಕೆ ಸುಗ್ರೀವನು ಸಹಾಯಕನಾದ್ದರಿಂದ ಅವನ ಸಖ್ಯವನ್ನು ಬೆಳೆಸಬೇಕಾಯಿತು. ಪ್ರಭು, ಈ ವಿಚಾರವು ನನಗೆ ಮೊದಲೇ ತಿಳಿದಿದ್ದರೆ ಆ ಏಡಿ ರಾವಣನನ್ನು ಎಡೆಮುರಿ ಕಟ್ಟಿ ನಿಮ್ಮ ಪಾದಾರಗಳ ಮುಂದೆ ಕೆಡವುತ್ತಿದ್ದೆ. ಈ ಕಾರ್ಯವು ನನ್ನ ಸಹೋದರ ಸುಗ್ರೀವನಿಂದ ಸಾಧ್ಯವೇ ಪ್ರಭು? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ರಾಮ ಬಾಣವು ಎಂದು ಹುಸಿಯಾಗಕೂಡದು. ಅಲ್ಲದೆ ನನಗೆ ಬದುಕುವ ಆಸೆಯೂ ಇಲ್ಲ. ಆದರೆ ಪ್ರಭು, ನನ್ನ ಕೊನೆಯ ಒಂದು ಆಸೆಯನ್ನು ಈಡೇರಿಸುವಲ್ಲಿರಾ? ಅದೇನು ಹೇಳು ವಾಲಿ. ಪ್ರಭು, ಕುಮಾರ ಅಂಗದನ ಸಂಪೂರ್ಣ ಭಾರವು ನಿಮ್ಮ ಮೇಲಿರುವುದು. ಅಂಗದನ ರಕ್ಷಣಾ ಭಾರವು ಸುಗ್ರೀವನು ನೋಡಿಕೊಳ್ಳುತ್ತಾನೆ. ಸಹೋದರ, ಅಣ್ಣ ಸಹೋದರ, ಅಣ್ಣ, ಶ್ರೀರಾಮಚಂದ್ರರ ಕೃಪಾಶೀರ್ವಾದ ಪಡೆದ ನೀನೇ ಧನ್ಯ, ನೀನೇ ಧನ್ಯ. ನನ್ನ ಅಪರಾಧಗಳನ್ನು ಮನ್ನಿಸಿ ಬಿಡು ಸಹೋದರ, ಮನ್ನಿಸಿ ಬಿಡು. ಶ್ರೀರಾಮಚಂದ್ರರಿಗೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಾಯಕನಾಗಿ ನಿಂತು ನಮ್ಮ ಕಪಿಕುಲವನ್ನು ಉದ್ಧರಿಸು ಸಹೋದರ, ನಮ್ಮ ಕಪಿಕುಲವನ್ನು ಉದ್ಧರಿಸು. ಆಗಲಣ್ಣ, ಆಗಲಣ್ಣ. ಪರಮಾತ್ಮ ರಾಮಚಂದ್ರ, ವಾಲಿ, ನನ್ನ ಪ್ರಾಣವು ಊರ್ಧ್ವಮುಖ ಆಗುತ್ತಿದೆ. ಪರಮಾತ್ಮ, ನನಗೆ ಮುಕ್ತಿಯನ್ನು ಕೊಡು. ದೇವ, ನನಗೆ ಮುಕ್ತಿಯನ್ನು ಕೊಡು. ಅಣ್ಣ! ಪ್ರಭು ಜನಕ! ಜನಕ! ಪ್ರಭು ರಾಮಚಂದ್ರ, ನಮ್ಮ ತಂದೆಯನ್ನು ಸಂಹರಿಸಲು ಕಾರಣವೇನು ಪ್ರಭು? ಕಾರಣವೇನು ಪ್ರಭು? ನಿನ್ನ ತಂದೆಯು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಪಡೆದನು. ನೀವುಗಳು ಚಿಂತಿಸದಿರಿ. ಸುಗ್ರೀವರಾಜ, ನಿನ್ನ ಅಗ್ರಜನ ಅಂತ್ಯಕ್ರಿಯೆಯನ್ನು ನಡೆಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಲಕ್ಷ್ಮಣ, ನಾನು ಪುರಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ನೀನು ಈಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ನಡೆಸಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ಹಾಗೇ ಆಗಲಿ ಅಣ್ಣ.